ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಶುಕ್ರವಾರ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಸೇರಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಕೇಂದ್ರ ಸರ್ಕಾರದ ವೈಫಲ್ಯದಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಆಕ್ರೋಶವನ್ನು ಹೊರಹಾಕಿದರು. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೃಷ್ಣ ಶೆಟ್ಟಿ ಬಜಗೋಳಿ ಮಾತನಾಡಿ, ಅಚ್ಚೇ ದಿನ ತರುವುದಾಗಿ ಹೇಳಿ ಅಧಿಕಾರಕ್ಕೆ ಬಂದವರು ಈಗ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಡ್ತಾ ಇದ್ದಾರೆ. ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಮೂಲಕ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡ್ತಾ ಇದೆ ಟೀಕಿಸಿದರು. ಇನ್ನು ಕೋಮು ಸಂಬಂಧಿತ ವಿಚಾರಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡುವ ಉಡುಪಿ ಸಂಸದರು, ಶಾಸಕರು ಈ ಬಗ್ಗೆ ಮಾತ್ರ ಮೌನ ವಹಿಸಿದ್ದಾರೆ. ಹಿಜಾಬ್ ಕೇಸರಿ ಶಾಲುಗಳ ಬಗ್ಗೆ ಮಾತನಾಡುವ ಇವರು ನೀಟ್ ಪರೀಕ್ಷೆಯಿಂದ ಅನ್ಯಾಯವಾಗಿರುವ ಮಕ್ಕಳ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಕಿಶನ್ ಹೆಗ್ಡೆ ಕೊಳ್ಕೆಬೈಲು, ಮುಖಂಡರಾದ ಪ್ರಖ್ಯಾತ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆಟ ಆಡ್ತಾ ಇದ್ದಾರೆ. ಬಹುಶಃ 3 ವರ್ಷಗಳಲ್ಲಿ 2 ಸತಿ ನೀಟ್ ಎಕ್ಸಾಮ್ನಲ್ಲಿ ಸ್ಕ್ಯಾಮ್ ಆಗಿದೆ. ನೀಟ್ ಎಕ್ಸಾಮ್ 2024ರಲ್ಲಿ ಸ್ಕ್ಯಾಮ್ ಆದಾಗ ಇದೇ ಮೋದಿ ಸರ್ಕಾರ ಒಂದು ವಿಶೇಷವಾದಂತಹ ತನಿಖಾ ತಂಡವನ್ನು ರಚಿಸಿ ಇಸ್ರೋದ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಧಾಕೃಷ್ಣ ಅವರವರನ್ನ ಅಧ್ಯಕ್ಷರನ್ನಾಗಿ ಈ ಪರೀಕ್ಷೆಯಲ್ಲಿರುವಂತಹ ಲೋಪದೋಷಗಳು ಏನು ಅಂತ ನೀವು ನಮಗೆ ವರದಿ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ಸಮಿತಿ ಸರಿಯಾದ ಒಂದು ವರದಿಯನ್ನು ಕೊಡುತ್ತೆ, ಲೋಪದೋಷಗಳನ್ನು ಹುಡುಕಿ ಕೊಡುತ್ತೆ. ಆದರೆ ಆ ಹುಡುಕಿ ಕೊಟ್ಟು ಫೈಲ್ ಮಾಡಿದಂತಹದ್ದನ್ನ ನಮ್ಮ ಇವತ್ತಿನ ಧರ್ಮೇಂದರ್ ಅವರು ಅದನ್ನು ಕುರ್ಚಿ ಅಡಿ ಹಾಕಿ ಕೂತ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಶಿಕ್ಷಣ ಮಂತ್ರಿಗಳಿಗೆ ವರದಿ ಸಲ್ಲಿಸುವುದನ್ನ ಅವರು ಯಾವುದೇ ರೀತಿಯಾದಂತಹ ಗಂಭೀರವಾಗಿ ಆ ವರದಿಯನ್ನು ತಗೊಳ್ಳೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಸ್ಕ್ಯಾಮ್ ಆಗಿರುವಂತಹದನ್ನ ನಾವು ನೋಡ್ತೇವೆ. ನಿರಂತರವಾಗಿ 10 ವರ್ಷದಿಂದ ಅದೆಷ್ಟೋ 70ರ ಮೇಲೆ ಪೇಪರ್ಗಳನ್ನು ಲೀಕ್ಔಟ್ ಮಾಡಿ ಈಗ ಕೂಡ ಏನು ನಮ್ಮ ಇಲ್ಲಿ ನೀಟ್ ಪರೀಕ್ಷೆ ಬರೆಯುವಂಥದ್ದು ಯಾರು ಬಡ ವರ್ಗದ ಮಕ್ಕಳು ಮತ್ತು ತುಂಬ ಕಷ್ಟದಲ್ಲಿರುವಂಥ ಮಕ್ಕಳು ಏನಾದರೂ ಅವಕಾಶ ಸಿಗಬೇಕು, ಮುಂದಿನ ಅವರ ಭವಿಷ್ಯಕ್ಕೆ ಒಳ್ಳೆ ಆಗಬೇಕು ಅನ್ನೋ ಉದ್ದೇಶದಿಂದ ಎಕ್ಸಾಮ್ ಅಷ್ಟು ರಾತ್ರಿ ಹಗಲು ಎನ್ನದೇ ಅದು ಕಷ್ಟಪಟ್ಟು ದುಡ್ಡು ಓದಿ ಏನು ಎಕ್ಸಾಮ್ ಬರೆದಿರ್ತಾರೆ. ಅದೇ ಎಕ್ಸಾಮಿನ ಪೇಪರ್ಗಳನ್ನೇ ಲೀಕ್ಔಟ್ ಮಾಡ್ತಾರೆ ಅಂತ ಹೇಳಿದರೆ ಏನು ಅಚ್ಚೇ ದಿನ ನಾವು ಕೊಡ್ತೇವೆ, ಸರ್ಕಾರ ಬಂದ ಮೇಲೆ ನಾವು ಎಲ್ಲರಿಗೂ ಅಚ್ಚೇ ದಿನ ಕೊಡ್ತೇವೆ, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅನ್ನೋಂಥ ಆಶ್ವಾಸನೆ ಕೊಟ್ಟವರು ಇವಾಗ ಪರೀಕ್ಷೆಯ ಪೇಪರ್ಗಳನ್ನೇ ಲೀಕ್ ಮಾಡುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ.